ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ಯಾರ್ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಾ, ಭಾಳಷ್ಟು ಜನಕ್ಕೆ ಪ್ರಾಬ್ಲಮ್ ಏನಂತಂದರೆ ಮೆಸೇಜ್ ಡಿಲೀಟ್ ಆಗಿಬಿಡ್ತವೆ ಅಂತ. ಈಗ 1 ಇಯರ್ ಬ್ಯಾಕ್ ಇರೋ ಮೆಸೇಜಸ್ ಆಗಿರ್ಬೋದು, ಈಗ ರೀಸೆಂಟಾಗಿ ಮೆಸೇಜ್ ಆಗಿರ್ಬೋದು, ಯಾವುದೇ ಮೆಸೇಜ್ ಆಗಿರ್ಬೋದು, ಟೋಟಲ್ ಓಲ್ ಚಾರ್ಟೇ ಡಿಲೀಟ್ ಆಗಿಬಿಡುತ್ತೆ. ಅಂದರೆ ಕೆಲವೊಂದು ಟೈಮಲ್ಲಿ ನೀವು ಏನಾದರೂ ಅನ್ಇನ್ಸ್ಟಾಲ್ ಮಾಡಿರ್ತೀರ ವಾಟ್ಸಪ್ನ, ಆಮೇಲೆ ರಿಕವರ್ ಆಗಲ್ಲ, ಓಲ್ಡ್ ಮೆಸೇಜ್ ಎಲ್ಲ ಬರಲ್ಲ, ಇಲ್ಲ ನೀವು ಫೋನ್ ಚೇಂಜ್ ಮಾಡ್ಕೊಂಡಿರ್ತೀರ. ಈ ಟೈಮಲ್ಲಿ ನಿಮ್ಮ ಒಂದು ಓಲ್ಡ್ ಮೆಸೇಜ್ ಎಲ್ಲ ಮತ್ತೆ ರಿಕವರಿ ಮಾಡ್ಬೇಕಂತಂದರೆ ಒಂದು ಸೆಟ್ಟಿಂಗ್ ಇದೆ ವಾಟ್ಸಪ್ಪಲ್ಲಿ, ಅದು ಯಾವ ಥರ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನಿಮ್ಮ ಒಂದು ಫೋನ್ನ ತೊಗೊಳ್ಳಿ. ಫೋನ್ನ ತೊಗೊಂಡು ಎಲ್ಲರ ಫೋನಲ್ಲಿ ಒಂದು ಫೈಲ್ ಮ್ಯಾನೇಜರ್ ಅಂತ ಇರುತ್ತೆ, ಓಕೆನಾ? ಆ ಫೈಲ್ ಮ್ಯಾನೇಜರಲ್ಲಿ ಹೋಗಿ ಮೈ ಫೈಲ್ಸು ಇಲ್ಲ ಫೈಲ್ ಮ್ಯಾನೇಜರ್ ಈ ಥರ ಎಲ್ಲ ಆಪ್ಷನ್ ಇರುತ್ತೆ, ಅದರಲ್ಲಿ ಹೋಗಿ. ಅದರಲ್ಲಿ ಹೋದ್ಮೇಲೆ ಮೇಲುಗಡೆ ಸರ್ಚ್ ಆಪ್ಷನ್ ಏನು ಕಾಣ್ತಿದೆಯಲ್ಲ, ಅಲ್ಲಿ com.whatsapp ಅಂತ ಸರ್ಚ್ ಮಾಡಿ, ಈ ಥರ ಬರುತ್ತೆ, ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ವಾಟ್ಸಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ನೀವು ಬ್ಯಾಕಪ್ ಡಾಟಾ ಸ್ಟೋರ್ ಅಂತ ಇದೆ, ಓಕೆನಾ? ಈ ಡಾಟಾ ಸ್ಟೋರಲ್ಲಿ ಆಪ್ಷನ್ ಮೇಲೆ ಹೋದ್ಮೇಲೆ ಇಲ್ಲಿ ನೋಡ್ಬೋದು ಕೆಲವೊಂದು ಫೈಲ್ಗಳಿದ್ದಾವೆ. ಇದನ್ನ ನೀವು ಕಾಪಿ ಮಾಡ್ಬೇಕಾಗುತ್ತೆ. ಇದು ಏನಪ್ಪ ಅಂತಂದರೆ, ನೀವು ಪ್ರೀವಿಯಸ್ ಆಗಿ ಏನು ನೀವು ಚಾಟ್ ಮಾಡಿರ್ತಾರಲ್ಲ, ಬೇರೆಯವ್ರ ಜೊತೆ ಮೆಸೇಜ್ ಮಾಡಿರ್ತಾರಲ್ಲ, ಅದೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ನೀವೇನಾದರೂ ಬ್ಯಾಕಪ್ ಮಾಡಿದರೆ ಇಲ್ಲಿ ಇರುತ್ತೆ ಇದೆಲ್ಲ ಡಾಟಾ, ಓಕೆನಾ? ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ನಿಮಗೆ ಇಲ್ಲ ಏನು ಕಾಣ್ತಿದೆಯಲ್ಲ, ಇದೆಲ್ಲ ಕಾಪಿ ಮಾಡ್ಕೊಂಡು, ಇದನ್ನು ಕಾಪಿ ಮಾಡ್ಕೊಂಡ್ಮೇಲೆ ಇಲ್ಲಿ ಬ್ಯಾಕ್ ಆಪ್ಷನ್ ಬನ್ನಿ. ಬ್ಯಾಕ್ ಆಪ್ಷನ್ ಬಂದಮೇಲೆ ಇಲ್ಲಿ ನೋಡ್ಬೋದು ಬ್ಯಾಕಪ್ ಅಂತ ಇದೆ, ಓಕೆನಾ? ಈ ಒಂದು ಬ್ಯಾಕಪ್ ಆಪ್ಷನಲ್ಲಿ ಒಳಗಡೆ ಹೋಗಿ ನೀವು ಅಲ್ಲಿ ಏನು ಕಾಪಿ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ನೀವು ಇಲ್ಲಿ ಏನಾದರೂ ಪೇಸ್ಟ್ ಮಾಡಿ ನಿಮ್ಮ ಒಂದು ವಾಟ್ಸಪ್ನ ಮತ್ತೆ ಲಾಗಿನ್ ಏನಾದರೂ ಮಾಡಿದರೆ ನಿಮ್ಮ ಒಂದು ಪ್ರೀವಿಯಸ್ ಏನು ಚಾರ್ಟ್ ಇತ್ತಲ್ಲ ಅದೆಲ್ಲ ಫುಲ್ ರಿಕವರ್ ಆಗುತ್ತೆ. ನೀವು ಏನಾದರೂ ಈಗ ಫೋನ್ ಕಳ್ಕೊಂಡಿರ್ಬೋದು, ಇಲ್ಲ ಹೊಸ ಫೋನ್ ತೊಗೊಂಡಿರ್ಬೋದು, ಈ ಥರ ಏನಾದರೂ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ನಿಮ್ಮ ಪ್ರೀವಿಯಸ್ ಚಾರ್ಟ್ ಏನಿರುತ್ತಲ್ಲ ಅದು ನೀವು ಬ್ಯಾಕಪ್ ಮಾಡ್ಕೊತ ಬಂದಿರ್ಬೇಕು. ಹಂಗಾಗಿನೇ ಪ್ರತಿ ಟೈಮಲ್ಲಿ ನೀವು ಆಟೋ ಬ್ಯಾಕಪ್ ಕೆಲವೊಬ್ರು ಇಟ್ಟಿರ್ತಾರೆ, ಕೆಲವೊಬ್ರು ಇಟ್ಟಿರಲ್ಲ. ಹಂಗಾಗಿ ಬ್ಯಾಕಪ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಪ್ರೀವಿಯಸ್ ಏನು ಚಾರ್ಟ್ ಇರುತ್ತಲ್ಲ, ಅಂದರೆ ಮೆಸೇಜ್ ಏನಿರುತ್ತಲ್ಲ ಅದೆಲ್ಲ ಡಿಲೀಟ್ ಆಗಲ್ಲ. ಈವನ್ ಏನಾದರೂ ಅನ್ಇನ್ಸ್ಟಾಲ್ ಏನೋ ಕೆಲವೊಂದು ಪ್ರಾಬ್ಲಮಿಂದ ಅನ್ಇನ್ಸ್ಟಾಲ್ ಆಯಿತು ಅಂದ್ಕೊಳ್ಳಿ ವಾಟ್ಸಪ್ಪು, ಮತ್ತು ಲಾಗಿನ್ ಆದಮೇಲೆ ಏನಾದರೂ ಬರಲಿಲ್ಲ ಅಂತಂದರೆ ನೀವು ಈ ಥರ ಮಾಡ್ಕೋಬೋದು. ಜಸ್ಟ್ ಕಾಪಿ ಪೇಸ್ಟ್ ಈ ಒಂದು ಕೆಲಸ ನೀವು ಮಾಡಿಬಿಟ್ರೆ ಸಾಕು, ನಿಮ್ಮ ಓಲ್ಡ್ ಮೆಸೇಜ್ ಎಲ್ಲ ರಿಕವರ್ ಆಗಿಬಿಡುತ್ತೆ. ಇದೇ ಥರ ವಾಟ್ಸಪ್ ರಿಲೇಟೆಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಲ್ರೆಡಿ ನಾನು ಮಾಡಿದ್ದೀನಿ. ಕೆಲವೊಂದು ಸೆಟ್ಟಿಂಗ್ಸ್ನ, ಅಂದರೆ ನಿಮ್ಮ ವಾಟ್ಸಪ್ಪು ಹ್ಯಾಕ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಎಲ್ಲ ಇದ್ರದ್ದು ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೀನಿ. ಈಗ ವಿಡಿಯೋ ಎಂಡಿಂಗಲ್ಲಿ ಬರುತ್ತೆ, ನೀವು ನೋಡ್ಕೋಬೋದು, ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ. ಇನ್ನೂ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.